ಓಕೆ ಗೈಸ್, ನೋಡಿ ಡ್ಯುಯಲ್ ಟೋನ್ ಎಫೆಕ್ಟ್ ಎಷ್ಟೊಂದು ಕಡೆ ನೋಡಿರ್ತೀರ, ಎಷ್ಟೊಂದು ಕಡೆ ಎಷ್ಟೊಂದು ಜನ ಹೇಳ್ಕೊಟ್ಟಿರ್ತಾರೆ. ಆದರೆ ಈ ಥರ ಒಂದು ರಿಯಲಿಸ್ಟಿಕ್ ಟೋನ್ ನಿಮಗೆ ಯಾರೂ ಹೇಳ್ಕೊಟ್ಟಿರಲ್ಲ. ಯಾಕಂದರೆ ಡೀಟೇಲ್ದಾಗಿ ಯಾರೂ ಹೇಳ್ಕೊಡೋದೇ ಇಲ್ವಲ್ಲ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಡೀಟೇಲ್ದಾಗಿ ಯಾರೂ ಹೇಳ್ಕೊಡಲ್ಲ. ಆದರೆ ಡೀಟೇಲ್ಡಾಗಿ ಕಲಿಬೇಕು, ಏನೋ ಒಂದು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇನ್ನೂ ತುಂಬ ಮಿಸ್ ಮಾಡ್ಕೋತೀರಾ. ಇದೊಂದ್ಸಲಿ ನೀವು ವಿಡಿಯೋ ನೋಡಿ ಹೋಗ್ಬಿಟ್ರೆ ಆಮೇಲೆ ನನ್ನ ಚಾನಲ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೋತೀರಾ. ಅದಕ್ಕೋಸ್ಕರ ಲೈಫಲ್ಲಿ ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಈ ಡ್ಯುಯಲ್ ಟೋನ್ ಎಫೆಕ್ಟ್ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಗೊತ್ತೇ ಆಗಲ್ಲ. ಒಂದು ಸೈಡಿಂದ ಲೈಟ್ ಬರ್ತಾ ಇರೋ ಥರನೇ ಇದೆ. ಅಷ್ಟು ರಿಯಲಿಸ್ಟಿಕ್ ಆಗಿ ಹೇಗೆ ಮಾಡಿದೆ ನಾನು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಫೋಟೋ ಎಡಿಟಿಂಗಲ್ಲೇ ದುಡ್ಡು ಮಾಡೋದು ಹೇಗೆ, ಮತ್ತು ಫೋಟೋ ಎಡಿಟಿಂಗ್ ಪ್ರೊಫೆಷ್ನಲ್ ಲೆವೆಲ್ ಮೊಬೈಲಲ್ಲೇ ಹೇಗೆ ಮಾಡೋದು, ವಿಡಿಯೋ ಎಡಿಟಿಂಗ್ ಕೂಡ ಸ್ವಲ್ಪ ತೋರಿಸ್ಕೊಡ್ತೀನಿ ನನಗೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಒಂದು ಫ್ಯಾಷನೇಟೆಡ್ ಲೈಫ್ಗೆ ನೀವು ಹೋಗ್ಬೋದು. ಇದರಿಂದನೇ ದುಡ್ಡು ಮಾಡೋದು ನಾನು ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಏನಿಲ್ಲ, ನಾನು ಹೇಳ್ಕೊಡೋದನ್ನ ಕಾಪಿ ಮಾಡಬೇಕಷ್ಟೇ. ನೀನು ಮಾಡೋಕ್ಕೆ ಹೋಗ್ಬಾರ್ದು. ಸಿಂಪಲಾಗೆ ನಾನು ಹೇಳ್ಕೊಡೋ ಮೆಥಡ್ನ ನೀವು ಕಾಪಿ ಮಾಡಿ ಕಲಿಬೇಕಾಗುತ್ತೆ. ಆದರೆ ಎಡಿಟಿಂಗ್ ಮಾತ್ರ ಕಲೀಲೇಬೇಕು. ಎಡಿಟಿಂಗ್ ಕಲಿತ ಮೇಲೆ ನೀವು ಒಂದು ಲೆವೆಲ್ಗೆ ಹೋಗೋಕ್ಕೆ ಆಗೋದು. ಅದಕ್ಕೋಸ್ಕರ ಓಕೆ, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಯಾಕಂದರೆ ಇದರಲ್ಲಿ ಹೇಳ್ಕೊಡೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್. ನೋಡಿ, ಈ ಫೋಟೋ ಸುಮ್ಮನೆ ಡಿಲೀಟ್ ಮಾಡೋಣ. ಆಟೋಡಿಸ್ಕ್ ಸ್ಕೆಚ್ ಬುಕ್ಕಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಆಟೋಡಿಸ್ಕ್ ಸ್ಕೆಚ್ ಬುಕ್ ಎಲ್ಲರಿಗೂ ಗೊತ್ತಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಆಟೋಡಿಸ್ಕ್ AUTODESK ಸ್ಕೆಚ್ ಬುಕ್ ಅಂತ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲೇನು ಪ್ರೀಮಿಯಮ್ ವರ್ಷನ್ ಏನು ಬೇಕಾಗಲ್ಲ, ಪ್ಲೇಸ್ಟೋರ್ ವರ್ಷನೇ ಸಾಕು. ಪ್ರೀಮಿಯಮ್ ಅಪ್ಲಿಕೇಶನ್ಸ್ ಏನಾರ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಅಲ್ಲೋಗಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ, ಒಂದು ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಥರ ಡೂಪ್ಲಿಕೇಟ್ನ 3 ಡೂಪ್ಲಿಕೇಟ್ ಮಾಡ್ಕೋಬೇಕು. ಫಸ್ಟು ಕರೆಕ್ಟಾಗಿ ಹೇಳೋದು ಅರ್ಥ ಮಾಡ್ಕೊಳ್ಳಿ. 3 ಡೂಪ್ಲಿಕೇಟ್ ಮಾಡ್ಕೋಬೇಕು. ಒಂದು ಫೋಟೋ ಓಪನ್ ಮಾಡ್ಕೊಂಡಿರ್ತೀರಾ, ಆಮೇಲೆ 2 ಡೂಪ್ಲಿಕೇಟ್ ಮಾಡ್ಕೋತೀರಾ. ಇವಾಗ ನೀವೇನು ಮಾಡಬೇಕಂದ್ರೆ ಫಸ್ಟ್ನೇ ಫೋಟೋ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಬ್ಲೆಂಡಿಂಗ್ ಮೋಡ್ನ ನಾರ್ಮಲ್ ಇರೋದು ಲೀನಿಯರ್ ಡಾಜ್ ಆ್ಯಡ್ಗೆ ಇಕ್ಕಿ ಅಷ್ಟೇ, ಸಿಂಪಲ್. ನೋಡಿ, ಈ ಥರ ಆಗುತ್ತೆ. ಈ ಥರ ಆಗಿದ ತಕ್ಷಣ ತಿರ್ಗಾ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಬ್ಯಾಲೆನ್ಸ್ಗೆ ಹೋಗಿ ಪಿಂಕ್ ಕಲರ್ನ ಫುಲ್ ಅಂದರೆ ಇವಾಗ ಯಾವ ಕಲರ್ ಬ್ಯಾಲೆನ್ಸಲ್ಲಿ ನಮ್ಗೆ ಪಿಂಕ್ ಬೇಕು, ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾರು ರೆಡ್ ಬೇಕಂದರೆ ರೆಡ್ ಕಲರ್ ಹಾಕ್ಕೊಳ್ಳಿ. ಡನ್ ಅಂತ ಕೊಡಿ. ತಿರ್ಗಾ ಎಷ್ಟು ಡಾರ್ಕ್ ಆಗಬೇಕಂದ್ರೆ ಆ ಕಲರ್ ಫುಲ್ಲು ಡಾರ್ಕ್ ಆಗಬೇಕು. ಅಲ್ಲಿವರೆಗೂ ನೀವು ಈ ಥರ ಮಾಡ್ತಾನೆ ಇರಬೇಕು. ನನಗೆ ಇವಾಗ ಇಷ್ಟು ಸಾಕು ಫ್ರೆಂಡ್ಸ್, ಇಷ್ಟು ಡಾರ್ಕ್ ಆಗಿರೋದು ಸಾಕು. ಇವಾಗ ಈ ಲೇಯರ್ನ ನಾವು ಈ ಒಂದು ಡೂಪ್ಲಿಕೇಟ್ ಮಾಡಿದ್ವಲ್ಲ ಆ ಲೇಯರ್ನ ಸಿಂಪಲಾಗಿ ಮೇಲೆ ತೊಗೊಬರೋಣ. ಮೇಲೆ ತೊಗೊಬಂದ್ಬಿಟ್ಟು ಇವಾಗ ಏನು ಮಾಡಬೇಕು ಅಂದರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ನೋಡಿ. ಇವಾಗ ಇದು ಒಂದು ಪ್ಲೈನ್ ಶೀಟ್ ಅಂತ ಅಂದ್ಕೊಳ್ಳಿ. ಪ್ಲೈನ್ ಶೀಟ್ ಮೇಲೆ ಇನ್ನೂ ಒಂದು ನಮ್ಮ ಫೋಟೋ ಇದೆ. ಇವಾಗ ಈ ಫೋಟೋನ ಎರೇಸ್ ಮಾಡಿದ್ರೆ ನಮ್ಗೆ ಕಾಣೋದು ಈ ಲೈಟು. ಅದು ಎಲ್ಲೆಲ್ಲಿ ಎರೇಸ್ ಮಾಡಬೇಕು, ಎಲ್ಲೆಲ್ಲಿ ಲೈಟ್ ಬರೋ ಚಾನ್ಸಸ್ ಇರುತ್ತೆ ಅಲ್ಲೆಲ್ಲ ಎರೇಸ್ ಮಾಡಬೇಕು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇಲ್ಲಿ ಬ್ರಷ್ ಆಪ್ಷನ್ಗೆ ಬಂದರೆ ಇಲ್ಲಿ ಮೇಲ್ಗಡೆ ಬ್ರಷ್ ಆಪ್ಷನ್ ಸಿಗುತ್ತೆ. ಆಪ್ಷನ್ಗೆ ಬನ್ನಿ, ನಿಮಗೆ ಲೆಗಸಿ ಅಂತ ಸಿಗುತ್ತೆ. ಅದರಲ್ಲಿ ಸಾಫ್ಟ್ ಎರೇಸರ್ ಅಂತ ಸಿಗುತ್ತೆ. ಸಾಫ್ಟ್ ಎರೇಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ಗೆ ಹೋಗಿ ಅಮೌಂಟ್ ಎರೇಸ್ ನೋಡ್ಕೊಂಡು ಇಟ್ಕೊಳ್ಳಿ. ಒಂದು 50% ಇಟ್ಕೊಳ್ಳೋಣ ಸ್ಟಾರ್ಟಿಂಗು. ಸೈಜ್ ಇಲ್ಲೇ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಮೇಲೆ ಕೆಳಗಡೆ ಮಾಡಿದ್ರೆ ಅಮೌಂಟ್ ಎರೇಸ್ ಎಷ್ಟು ಅಂತ ತೋರಿಸುತ್ತೆ. ಇವಾಗ ಜಾಸ್ತಿ ಎರೇಸ್ ಮಾಡಬೇಕಾ ಜಾಸ್ತಿ ತೋರಿಸುತ್ತೆ ನೋಡಿ. ಅದನ್ನು 50 ಮಾಡ್ಕೊಳ್ಳೋಣ. ಅದೇ ನೀವೇನಾರ ಈ ಥರ ಮಾಡಿಕೊಂಡ್ರೆ ನಿಮಗೆ ಸೈಜ್ ಎಷ್ಟು ಬೇಕು, ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಅಂತ ತೋರಿಸುತ್ತೆ. ಓಕೆ, ಇಲ್ಲಿ ಏನಾದರೂ ನೀವು ತಪ್ಪಾಯಿತು ಅಂದರೆ ನೋಡಿ, ಇವಾಗ ಇಲ್ಲಿ ತಪ್ಪಾಯಿತು, ಇವಾಗ ನಮ್ಗೆ ಅಷ್ಟು ಬೇಡ, ಅಂಡು ಮಾಡ್ಕೋಬೋದು. ತಿರ್ಗಾ ಅಯ್ಯೋ ಹೋಗ್ಬಿಡ್ತು ಅಂದರೆ ರೀಡು ಕೂಡ ಮಾಡ್ಕೋಬೋದು ಸಿಂಪಲಾಗಿ. ಓಕೆ, ಫಸ್ಟು ಝೂಮ್ ಮಾಡೋಣ. ಝೂಮ್ ಮಾಡಿ ನಾನು ಒಂದು ಸೈಡ್ ತೋರಿಸ್ತೀನಿ, 2 ಸೈಡು ತೋರ್ಸೋಕ್ಕಾಗಲ್ಲ. ಸೈಜ್ ಕಮ್ಮಿ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗ್ ಒಂದು ಲೇಯರ್ನ ಈ ಥರ ಡಾರ್ಕಾಗಿ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೇಯರ್ ಸಿಂಪಲಾಗಿ ಡಾರ್ಕಾಗಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಬಾರ್ಡರ್ ಲೇಯರ್ ಅಂತಲೇ ಹೇಳ್ಬೋದು. ಬಾರ್ಡರ್ ಲೇಯರ್ನ ಒಂಚೂರು ಡಾರ್ಕಾಗಿರ್ಬೇಕಷ್ಟೇ. ಓಕೆ, ನಮಗೆ ಬಾರ್ಡರ್ ಲೇಯರ್ ಆಯಿತು. ಇವಾಗ ಬಾರ್ಡರ್ ಲೇಯರ್ ಆದಮೇಲೆ ಇಲ್ಲ ಒಂಚೂರು ಮಾಡ್ಕೊಳ್ಳೋಣ. ಓಕೆ, ಸಿಂಪಲಾಗಿ ಇವಾಗ ಅಮೌಂಟ್ ಎರೇಸ್ಗೆ ಇಲ್ಲಿ ಎರೇಸರ್ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಇವಾಗ ಒಂದು 10% ಇಟ್ಕೊಳ್ಳೋಣ ಸಾಕು. ಸೈಜ್ನ ದೊಡ್ಡದು ಮಾಡ್ಕೊಳ್ಳೋಣ. ದೊಡ್ಡದು ಮಾಡ್ಕೊಂಡು ಈ ಥರ ಪೇಂಟ್ ಮಾಡ್ಕೊಳ್ಳಿ. ನೋಡಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ ಥರ ಬರಬೇಕಿದೆ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಸಿಂಪಲ್ ಅಂದರೆ ಸಿಂಪಲ್. ಈ ಥರ ಫುಲ್ ಮಾಡ್ಕೊಳ್ಳೋಣ. ನಾನು ಇದನ್ನು ಫುಲ್ ಸ್ಪೀಡಾಗಿ ತೋರಿಸ್ಬೋದಾಗಿತ್ತು, ಆದರೆ ಬೇಡ, ಅರ್ಥ ಆಗಬೇಕಲ್ವ, ಅದಕ್ಕೋಸ್ಕರ ವೀಡಿಯೋನ ಕಂಪ್ಲೀಟಾಗಿ ನೋಡೋದು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಏನೋ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಮಾಡ್ಬೋದು ನೀವು ಕೂಡ. ಇಲ್ಲ ಅಂದರೆ ಅರ್ಥ ಆಗೋಲ್ಲ. ನೋಡಿ ಲೈಟ್ಸ್ ಎಲ್ಲೆಲ್ಲಿ ಬರೋ ಚಾನ್ಸಸ್ ಕಾಣಿಸುತ್ತೆ, ನಾನು ಅಲ್ಲಲ್ಲಿ ಮಾತ್ರ ಡ್ರಾ ಮಾಡ್ತಾಯಿದ್ದೀನಿ. ಸುಮ್ಮನೆ ಎಲ್ಲ ಕಡೆ ಡ್ರಾ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಲೈಟ್ಸ್ ಯಾವ ಥರ ಬರ್ಬೋದು, ಬಂದರೆ ಈ ಥರ ಬರುತ್ತೆ ಹಾಫ್ ಫೇಸ್ ನೋಡಿ. ಆಮೇಲೆ ಇಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಏನಪ್ಪ ಇದು ಈ ಥರ ಕಾಣಿಸ್ತೈತೆ ಅಂತ ಅಂದ್ಕೋಬೋದು ನೀವು, ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ಇದ್ರ ವಿಡಿಯೋನ ಸ್ಪೆಷಾಲಿಟಿ ಏನು ಅಂತ. ಓಕೆ, ಇಲ್ಲೆಲ್ಲ ಮಾಡ್ಕೊಳ್ಳೋಣ. ಸ್ಪೀಡಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೇನಿಲ್ಲ, ಸಿಂಪಲಾಗಿ ಸ್ಪೀಡಾಗಿ ಮಾಡ್ಕೊಳ್ಳಿ ಈ ಥರ. ಏನಪ್ಪ ಇದು ಈ ಥರ ಮಾಡಿಬಿಟ್ಟಿದ್ದೀರಾ ಅಂತ ನಗಾಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸ್ಟಾರ್ಟಿಂಗೆಲ್ಲ ಹಂಗೆ ಅನಿಸುತ್ತೆ, ಆದರೆ ಒಂದು ಫೈನಲ್ ರಿಸಲ್ಟ್ ಬಂದಾಗೆ ಗೊತ್ತಾಗೋದು ಯಾವ ಥರ ಇರುತ್ತೆ ಫೋಟೋ ಅಂತ. ಸಿಂಪಲಾಗಿ ಇನ್ಮೇಲೆ ರೆಗ್ಯುಲರಾಗಿ ಬರ್ತಾ ಇರುತ್ತೆ ಬಿಡಿ ವೀಡಿಯೋಸ್, ತಲೆಗೆಡ್ಸ್ಕೊಬೇಡಿ. ನಿಮಗೋಸ್ಕರ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀವು ರೆಗ್ಯುಲರಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಒಂದು ಖುಷಿ ಆಗುತ್ತೆ. ಒಂದು ಸೈಡ್ ಮಾತ್ರ ತೋರಿಸ್ತೀನಿ, ಇನ್ನೊಂದು ಸೈಡ್ ನೀವು ಬೇಕಾದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ತುಂಬ ಟೈಮ್ ಇಲ್ಲ ನಮಗೆ. ಓಕೆ, ಇವಾಗ ಫುಲ್ ಫೈನಲ್ ಲೇಯರ್ಗೆ ಬರೋಣ. ಫೈನಲ್ ಲೇಯರ್ಗೆ ಬಂದು ಡೂಪ್ಲಿಕೇಟ್ ಮಾಡ್ಕೋತೀನಿ. ಡೂಪ್ಲಿಕೇಟ್ ಮಾಡ್ಕೊಂಡು, ಸಾರಿ ಡೂಪ್ಲಿಕೇಟ್ ಏನೂ ಬೇಡ, ಡಿಲೀಟ್ ಮಾಡ್ಕೊಳ್ಳೋಣ ಆ ಲೇಯರ್ನ. ಇವಾಗ ಈ ಲೇಯರ್ ಇರುತ್ತಲ್ವ, ಈ ಲೇಯರ್ಗೆ ಬಂದು ಸಿಂಪಲಾಗಿ ಎರೇಸರ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಎರೇಸರ್ನ ಸೈಜ್ ಕಮ್ಮಿ ಜಾಸ್ತಿ ನೋಡ್ಕೊಳ್ಳಿ, ಇಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡು ಸಿಂಪಲಾಗಿ ಈ ಥರ ಅರ್ಧ ಮುಖ ಫೇಡ್ ಮಾಡಿ, ಅರ್ಧ ಮುಖ ಅಲ್ಲ, ಎಷ್ಟಕ್ಕೆ ಮಾಡಿರ್ತೀರ ಅಮೌಂಟ್ ಕಮ್ಮಿ ಆಗಿರಬೇಕು. ಅಂದರೆ ಅಮೌಂಟ್ ಎರೇಸ್ ನೋಡಿ, ಅಮೌಂಟ್ ಎರೇಸ್ಡ್ ಒಂದು 5% ಇಟ್ಕೊಳ್ಳೋಣ. ಈ ಥರ ಫೇಡ್ ಮಾಡ್ಕೊಳ್ಳಿ. ಮತ್ತು ಸೈಜ್ ಇನ್ನೂ ಕಮ್ಮಿ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕಲ್ಲ ಅಲ್ಲೆಲ್ಲ ಫೇಡ್ ಮಾಡ್ಕೊಳ್ಳಿ. ಅಮೌಂಟ್ ಎರೇಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಫೇಡ್ ಲುಕ್ ಬರಬೇಕೊಂದು. ಅಂದರೆ ಲೈಟ್ ಒಂದು ಕಡೆಯಿಂದ ಬರ್ತಾ ಇರಬೇಕಾದ್ರೆ ಫುಲ್ಲು ಎಲ್ಲ ಕಡೆ ಡಾರ್ಕಾಗೇ ಕಾಣಲ್ಲ ಅಲ್ವಾ. ನೋಡಿ ಇಲ್ಲಿ ಸ್ವಲ್ಪ ಆದರೆ ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಚೂರು ಮಿಸ್ಟೇಕ್ ಆದರೂ ಚೆನ್ನಾಗಿ ಕಾಣಲ್ಲ ಫೋಟೋ. ನೋಡಿ ಇವಾಗಲೇ ಒಂದು ರಿಯಲಿಸ್ಟಿಕ್ ಲುಕ್ ಬಂದಿದೆ. ಇಲ್ಲೆಲ್ಲ ಡಾರ್ಕಾಗಿ ಬರುತ್ತೆ ಲೈಟು, ಆಮೇಲೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಆದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಅದು ನಾನು ಇಲ್ಲಿ ಸರಿ ಮಾಡ್ಕೋಬೇಕು. ನಾನು ಇರೋ ಟೈಮಲ್ಲೇ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಅದೂ ಮಾಡಿಬಿಡೋಣ ಅಂದರೆ ಮಾಡೋಣ, ಅರೆ ಕಂಪ್ಲೀಟಾಗಿ ನೋಡಬೇಕಲ್ವ. ಓಕೆ ನೋಡಿ, ಒಂದು ರಿಯಲಿಸ್ಟಿಕ್ ಒಂದು ರಿಮ್ ಲೈಟ್ ಅಂದರೆ ಡ್ಯುಯಲ್ ಟೋನ್ ಎಫೆಕ್ಟ್ ನಿಮಗೆ ಸಿಕ್ಕಿದೆ. ಆದರೆ ಒಂದು ಸೈಡ್ ತೋರಿಸಿದ್ದೀನಿ, ಒಂದು ಸೈಡ್ ಟೋನ್ ಇದಕ್ಕೆ ಆಗಲೇ ಲೆಂತಿ ಆಗೋಗಿದೆ ವಿಡಿಯೋ. ಇನ್ನೂ ಒಂದು ಸೈಡ್ ನೀವೇ ಮಾಡ್ಕೊಳ್ಳಿ ಇದೇ ಥರ ಎಫೆಕ್ಟ್ನ. ಫಸ್ಟ್ ಫೋಟೋಗೆ ಬನ್ನಿ. ಇವಾಗ ಇಲ್ಲಿ ಲೇಯರ್ಸ್ ಪ್ಯಾನಲ್ ಸಿಗುತ್ತೆ ಆಟೋಡೆಸ್ಕ್ ಸ್ಕೆಚ್ಬುಕ್ಕಲ್ಲಿ, ತುಂಬ ಒಳ್ಳೆಯ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಲೇಯರ್ಸ್ ಪ್ಯಾನಲಲ್ಲಿ ನೋಡಿ, ಇಲ್ಲಿ ಲೇಯರ್ಸ್ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಇದೆ ಲೇಯರ್ಸ್ ಪ್ಯಾನಲ್ ಅನ್ನೋದು. ಇಲ್ಲಿ ಇದ್ರ ಮೇಲೆ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಮರ್ಜ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಯಿತು. ಇದೇ ಪ್ರೊಸೀಜರ್ನ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಟ್ನಲ್ವ, ಅದೇ ಪ್ರೊಸೀಜರ್ನ ನೀವು ಬೇರೆ ಕಲರ್ ತೊಗೊಂಡು ನೆಕ್ಸ್ಟ್ ಈ ಕಡೆ ಕೂಡ ಮಾಡ್ಕೋಬೋದು. ಒಂದು ಒಳ್ಳೆ ಲುಕ್ ಬರುತ್ತೆ, ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಒಂದು ಅಮೇಝಿಂಗ್ ವಿಡಿಯೋ ನಿಮಗೋಸ್ಕರ ರೆಡಿ ಆಗ್ತಾ ಇದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.